ಹಾಯ್ ವಿದ್ಯಾರ್ಥಿಗಳೇ, ಎನ್ಕರೇಜಿಂಗ್ ಅಕಾಡೆಮಿ ವಿನೋದ್ SH ಗೆ ಸ್ವಾಗತ. ಹಾಗಾದರೆ ವಿದ್ಯಾರ್ಥಿಗಳು ಇವತ್ತು 5ನೇ ತರಗತಿ ಭಾಗ 2 ಅಧ್ಯಾಯ 6 ತೂಕ ಮತ್ತು ಗಾತ್ರ, ಅದರಲ್ಲಿದು 6ನೇ ವಿಡಿಯೋ. ಹಾಗಾದರೆ ವಿದ್ಯಾರ್ಥಿಗಳು ಇವತ್ತು ಅಭ್ಯಾಸ 6.1ರಲ್ಲಿ 4ನೇ ಪ್ರಶ್ನೆ, ಇವುಗಳನ್ನು ಕಳೆಯಿರಿ. ಅದರಲ್ಲಿ ಮೊದಲನೇ ಪ್ರಶ್ನೆ, 28 ಕಿಲೋಗ್ರಾಂ 550 ಗ್ರಾಂ ನಿಂದ 13 ಕಿಲೋಗ್ರಾಂ 250 ಗ್ರಾಂ ಅನ್ನು ಕಳೆಯಿರಿ. ಹಾಗಾದರೆ ವಿದ್ಯಾರ್ಥಿಗಳು ನಾವು ಇಲ್ಲಿ ಏನು ಮಾಡಬೇಕು? ಕಳೆಯಿರಿ ಅಂದರೆ ವ್ಯವಕಲನ ಮಾಡಬೇಕು ವಿದ್ಯಾರ್ಥಿಗಳೇ. ಹಾಗಾದರೆ ವಿದ್ಯಾರ್ಥಿಗಳು ಮೊದಲು ಏನಂತ ಬರೆದುಕೊಳ್ತೀರಾ? 28 ಕಿಲೋಗ್ರಾಂ 550 ಗ್ರಾಂ. ಹಾಗಾದರೆ ವಿದ್ಯಾರ್ಥಿಗಳು ಇಲ್ಲಿ ಏನು ಬರ್ತೀರಾ? ವ್ಯವಕಲನ ಚಿಹ್ನೆ ಬರ್ತೀರಾ. 13 ಕಿಲೋಗ್ರಾಂ 250 ಗ್ರಾಂ. ಹಾಗಾದರೆ ವಿದ್ಯಾರ್ಥಿಗಳು ನಾವು ಇಲ್ಲಿ ಏನು ಮಾಡಬೇಕು? ವ್ಯವಕಲನ ಮಾಡಬೇಕು ವಿದ್ಯಾರ್ಥಿಗಳೇ. ಹಾಗಾದರೆ ವಿದ್ಯಾರ್ಥಿಗಳು ಇಲ್ಲಿ ಗ್ರಾಮ್ ಇದೆ, ಗ್ರಾಮ್ ಅಂತ ಬರಿತೀರಾ. 0ಯಲ್ಲಿ 0 ಕಳೆದ್ರೆ 0, 5ರಲ್ಲಿ 5 ಕಳೆದ್ರೆ 0, 5ರಲ್ಲಿ 2 ಕಳೆದ್ರೆ 3. ಹಾಗಾದರೆ ವಿದ್ಯಾರ್ಥಿಗಳು ಇಲ್ಲಿ ಏನಂತ ಬರೆದುಕೊಳ್ತೀರಾ? ಕಿಲೋಗ್ರಾಮ್ ಅಂತ ಬರೆದುಕೊಳ್ತೀರಾ. 8ರಲ್ಲಿ 3 ಕಳೆದ್ರೆ 5, 2ರಲ್ಲಿ 1 ಕಳೆದ್ರೆ 1. ಹಾಗಾದರೆ ವಿದ್ಯಾರ್ಥಿಗಳು ಉತ್ತರ ಎಷ್ಟು ಬಂತು? 15 ಕಿಲೋಗ್ರಾಂ 300 ಗ್ರಾಂ. ಎರಡನೇ ಪ್ರಶ್ನೆ, 70 ಕಿಲೋಗ್ರಾಂ 675 ಗ್ರಾಂ ನಿಂದ 35 ಕಿಲೋಗ್ರಾಂ 550 ಗ್ರಾಂ ಅನ್ನು ಕಳೆಯಿರಿ. ಹಾಗಾದರೆ ವಿದ್ಯಾರ್ಥಿಗಳು ಮೊದಲು ಏನಂತ ಬರೆದುಕೊಳ್ತೀರಾ? 70 ಕಿಲೋಗ್ರಾಂ 675 ಗ್ರಾಂ. ಹಾಗಾದರೆ ವಿದ್ಯಾರ್ಥಿಗಳು ಇಲ್ಲಿ ಏನಂತ ಬರ್ತೀರಾ? ಕಳೆಯು ಚಿಹ್ನೆ ಹಾಕ್ತೀರಾ. ಹಾಗಾದರೆ ವಿದ್ಯಾರ್ಥಿಗಳು ಇಲ್ಲಿ ಏನಂತ ಬರೆದುಕೊಳ್ತೀರಾ? 35 ಕಿಲೋಗ್ರಾಂ 550 ಗ್ರಾಂ. ಹಾಗಾದರೆ ವಿದ್ಯಾರ್ಥಿಗಳು ಇಲ್ಲಿ ಮಾಡಬೇಕು? ಕಳೆಯಬೇಕು ವಿದ್ಯಾರ್ಥಿಗಳೇ. ಇಲ್ಲಿ ಗ್ರಾಮ್ ಇದೆ, ಗ್ರಾಮ್ ಅಂತ ಬರೆದುಕೊಳ್ತೀರಾ. 5ರಲ್ಲಿ 0 ಕಳೆದ್ರೆ 5, 7ರಲ್ಲಿ 5 ಕಳೆದ್ರೆ 2, 6ರಲ್ಲಿ 5 ಕಳೆದ್ರೆ 1. ಹಾಗಾದರೆ ವಿದ್ಯಾರ್ಥಿಗಳಲ್ಲಿ ಕಿಲೋಗ್ರಾಮ್ ಇದೆ, ಕಿಲೋಗ್ರಾಮ್ ಅಂತ ಬರೆದುಕೊಳ್ತೀರಾ. 0ಯಲ್ಲಿ 5 ಕಳಿಗೆ ಬರ್ತಾ ಇಲ್ಲ. ಹಾಗಾದರೆ ವಿದ್ಯಾರ್ಥಿಗಳಿಗೆ ಕೈಲ ತಗೋತೀರಾ. 10 ಆಗುತ್ತೆ. 10ರಲ್ಲಿ 5 ಕಳೆದ್ರೆ 5, 1 ಕೂಡಿಸು 3 4 ಆಯಿತು. 7ರಲ್ಲಿ 4 ಕಳೆದ್ರೆ 3 ಉಳಿಯುತ್ತೆ ವಿದ್ಯಾರ್ಥಿಗಳೇ. ಹಾಗಾದರೆ ವಿದ್ಯಾರ್ಥಿಗಳು ಉತ್ತರ ಎಷ್ಟು ಬಂತು? 35 ಕಿಲೋಗ್ರಾಂ 125 ಗ್ರಾಂ. ಮೂರನೇ ಪ್ರಶ್ನೆ, 85 ಕಿಲೋಗ್ರಾಂ 730 ಗ್ರಾಂ ನಿಂದ 55 ಕಿಲೋಗ್ರಾಂ 335 ಗ್ರಾಂ ಅನ್ನು ಕಳೆಯಿರಿ. ಹಾಗಾದರೆ ವಿದ್ಯಾರ್ಥಿಗಳು ಮೊದಲು ಏನಂತ ಬರೆದುಕೊಳ್ತೀರಾ? 85 ಕಿಲೋಗ್ರಾಂ 730 ಗ್ರಾಂ, 55 ಕಿಲೋಗ್ರಾಂ ಇಲ್ಲಿ 335 ಗ್ರಾಂ. ಹಾಗಾದರೆ ವಿದ್ಯಾರ್ಥಿಗಳು ನಾವು ಇಲ್ಲಿ ಏನು ಮಾಡಬೇಕು? ಕಳೆಯಬೇಕು ವಿದ್ಯಾರ್ಥಿಗಳೇ. ಹಾಗಾದರೆ ವಿದ್ಯಾರ್ಥಿಗಳಲ್ಲಿ ಎರಡು ಕಡೆ ಗ್ರಾಮ್ ಇದೆ, ಗ್ರಾಮ್ ಅಂತ ಬರೆದುಕೊಳ್ತೀರಾ. 0ಯಲ್ಲಿ 5 ಕಳಿಗೆ ಬರ್ತಾ ಇಲ್ಲ. ಹಾಗಾದರೆ ವಿದ್ಯಾರ್ಥಿಗಳು ಕೈಲ ತಗೋತೀರಾ. 10 ಆಗುತ್ತೆ. 10ರಲ್ಲಿ 5 ಕಳೆದ್ರೆ 5, 1 ಕೂಡಿಸು 3 4 ಆಯಿತು. ಹಾಗಾದರೆ ವಿದ್ಯಾರ್ಥಿಗಳು 3ರಲ್ಲಿ 4 ಕಳಿಗೆ ಬರ್ತಾ ಇಲ್ಲ. ಹಾಗಾದರೆ ವಿದ್ಯಾರ್ಥಿಗಳು ಕೈಲ ತಗೋತೀರಾ. 13 ಆಗುತ್ತೆ. 13ರಲ್ಲಿ 4 ಕಳೆದ್ರೆ 9 ಉಳಿಯುತ್ತೆ ವಿದ್ಯಾರ್ಥಿಗಳೇ. 1 ಕೂಡಿಸು 3 4 ಆಯಿತು. 7ರಲ್ಲಿ 4 ಕಳೆದ್ರೆ 3. ಹಾಗಾದರೆ ವಿದ್ಯಾರ್ಥಿಗಳೇ ಇಲ್ಲಿ ಎರಡು ಕಡೆ ಕಿಲೋಗ್ರಾಮ್ ಇದೆ, ಕಿಲೋಗ್ರಾಮ್ ಅಂತ ಬರೆದುಕೊಳ್ತೀರಾ. 5ರಲ್ಲಿ 5 ಕಳೆದ್ರೆ 0, 8ರಲ್ಲಿ 5 ಕಳೆದ್ರೆ 3. ಹಾಗಾದರೆ ವಿದ್ಯಾರ್ಥಿಗಳು ಉತ್ತರ ಎಷ್ಟು ಬಂತು? 30 ಕಿಲೋಗ್ರಾಂ 395 ಗ್ರಾಂ. ನಾಲ್ಕನೇ ಪ್ರಶ್ನೆ, 63 ಕಿಲೋಗ್ರಾಂ 730 ಗ್ರಾಂ ನಿಂದ 55 ಕಿಲೋಗ್ರಾಂ 335 ಗ್ರಾಂ ಅನ್ನು ಕಳೆಯಿರಿ. ಹಾಗಾದರೆ ವಿದ್ಯಾರ್ಥಿಗಳು ಮೊದಲು ಏನಂತ ಬರೆದುಕೊಳ್ತೀರಾ? 63 ಕಿಲೋಗ್ರಾಂ 730 ಗ್ರಾಂ. ಹಾಗಾದರೆ ವಿದ್ಯಾರ್ಥಿಗಳು ಏನಂತ ಬರ್ತೀರಾ? ಕಳೆಯೋ ಚಿಹ್ನೆ ಹಾಕ್ತೀರಾ. 55 ಕಿಲೋಗ್ರಾಂ 335 ಗ್ರಾಂ. ವಿದ್ಯಾರ್ಥಿಗಳು ಇಲ್ಲಿ ಎರಡು ಕಡೆ ಗ್ರಾಮ್ ಇದೆ, ಗ್ರಾಮ್ ಅಂತ ಬರೆದುಕೊಳ್ತೀರಾ. 0ಯಲ್ಲಿ 5 ಕಳಿಗೆ ಬರ್ತಾ ಇಲ್ಲ. ಹಾಗಾದರೆ ವಿದ್ಯಾರ್ಥಿಗಳು ಕೈಲ ತಗೋತೀರಾ. ಎಷ್ಟಾಗುತ್ತೆ? 10 ಆಗುತ್ತೆ. 10ರಲ್ಲಿ 5 ಕಳೆದ್ರೆ 5. ಹಾಗಾದರೆ ವಿದ್ಯಾರ್ಥಿಗಳು 1 ಕೂಡಿಸು 3 4 ಆಯಿತು. 3ರಲ್ಲಿ 4 ಕಳಿಗೆ ಬರ್ತಾ ಇಲ್ಲ. ಹಾಗಾದರೆ ವಿದ್ಯಾರ್ಥಿಗಳು ಕೈಲ ತಗೋತೀರಾ. 13 ಆಗುತ್ತೆ. 13ರಲ್ಲಿ 4 ಕಳೆದ್ರೆ 9, 1 ಕೂಡಿಸು 3 4, 7ರಲ್ಲಿ 4 ಕಳೆದ್ರೆ 3. ಹಾಗಾದರೆ ವಿದ್ಯಾರ್ಥಿಗಳಲ್ಲಿ ಕಿಲೋಗ್ರಾಮ್ ಇದೆ, ಕಿಲೋಗ್ರಾಮ್ ಅಂತ ಬರೆದುಕೊಳ್ತೀರಾ. 3ರಲ್ಲಿ 5 ಕಳೆಯಕ್ಕೆ ಬರ್ತಾ ಇಲ್ಲ. ಹಾಗಾದರೆ ವಿದ್ಯಾರ್ಥಿಗಳು ಕೈಲ ತಗೋತೀರಾ. 13 ಆಗುತ್ತೆ. 13ರಲ್ಲಿ 5 ಕಳೆದ್ರೆ
8. 1 ಕೂಡಿಸು 5 6. 6ರಲ್ಲಿ 6 ಕಳೆದ್ರೆ 0. ಹಾಗಾದರೆ ವಿದ್ಯಾರ್ಥಿಗಳು ಉತ್ತರ ಎಷ್ಟು ಬಂತು? 8 ಕಿಲೋಗ್ರಾಮ್ 395 ಗ್ರಾಮ್. 5ನೇ ಪ್ರಶ್ನೆ, 85 ಕಿಲೋಗ್ರಾಮ್ 730 ಗ್ರಾಮ್ ನಿಂದ 55 ಕಿಲೋಗ್ರಾಮ್ 335 ಗ್ರಾಮ್ ಅನ್ನು ಕಳೆಯಿರಿ. ಹಾಗಾದರೆ ವಿದ್ಯಾರ್ಥಿಗಳು ಮೊದಲು ಏನಂತ ಬರೆದುಕೊಳ್ತೀರಾ? 85 ಕಿಲೋಗ್ರಾಮ್ 730 ಗ್ರಾಮ್ ಮೈನಸ್ ಚಿಹ್ನೆ ಹಾಕ್ತೀರಾ ಅಥವಾ ವ್ಯವಕಲನ ಚಿಹ್ನೆ ಅಥವಾ ಕಳೆಯುವ ಚಿಹ್ನೆ ಹಾಕ್ತೀರಾ? 55 ಕಿಲೋಗ್ರಾಮ್ 335 ಗ್ರಾಮ್. ಹಾಗಾದರೆ ವಿದ್ಯಾರ್ಥಿಗಳೇ ಇಲ್ಲಿ 2 ಕಡೆ ಗ್ರಾಮ್ ಇದೆ, ಗ್ರಾಮ್ ಅಂತ ಬರೆದುಕೊಳ್ತೀರಾ. 0ರಲ್ಲಿ 5 ಕಡೆಗೆ ಬರ್ತಾ ಇಲ್ಲ. ಹಾಗಾದರೆ ವಿದ್ಯಾರ್ಥಿಗಳು ಕೈಲ ತಗೋತೀರಾ. 10 ಆಗುತ್ತೆ. 10ರಲ್ಲಿ 5 ಕಳೆದ್ರೆ 5. 1 ಕೂಡಿಸು 3 4 ಆಯಿತು. 3ರಲ್ಲಿ 4 ಕಡೆಗೆ ಬರ್ತಾ ಇಲ್ಲ. ಹಾಗಾದರೆ ವಿದ್ಯಾರ್ಥಿಗಳು ಕೈಲ ತಗೋತೀರಾ. 13 ಆಗುತ್ತೆ. 13ರಲ್ಲಿ 4 ಕಳೆದ್ರೆ 9. 1 ಕೂಡಿಸು 3 4. 7ರಲ್ಲಿ 4 ಕಳೆದ್ರೆ 3. ಇಲ್ಲಿ ಕಿಲೋಗ್ರಾಮ್ ಇದೆ, ಕಿಲೋಗ್ರಾಮ್ ಅಂತ ಬರೆದುಕೊಳ್ತೀರಾ. 5ರಲ್ಲಿ 5 ಕಳೆದ್ರೆ 0. 8ರಲ್ಲಿ 5 ಕಳೆದ್ರೆ 3. ಹಾಗಾದರೆ ವಿದ್ಯಾರ್ಥಿಗಳು ಉತ್ತರ ಎಷ್ಟು ಬಂತು? 30 ಕಿಲೋಗ್ರಾಮ್ 395 ಗ್ರಾಮ್. ಹಾಗಾದರೆ ವಿದ್ಯಾರ್ಥಿಗಳೇ ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು.